ಹೆಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕ್ರಿಕಿನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು RCB ತಂಡದ ಮಿಡ್ಲ್ ಆರ್ಡರ್ ಹೇಗಿದೆ ಎಂದು ನೋಡೋಣ. IPL ಸ್ಟಾರ್ಟ್ ಆದಾಗಿಂದ ಕೂಡ RCB ತಂಡ ಬ್ಯಾಟಿಂಗ್ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಬೌಲಿಂಗ್ನಲ್ಲಿ ಕಾಂಪ್ರಮೈಸ್ ಆಗ್ತಾ ಇತ್ತು. ಆದರೆ ಈ ಸಲ ಬೌಲಿಂಗ್ಗೆ ಕೂಡ ಇನ್ವೆಸ್ಟ್ ಮಾಡಿದೆ. ಬೌಲಿಂಗ್ ಜೊತೆ RCB ತಂಡಕ್ಕಿದ್ದ ಮತ್ತೊಂದು ಪ್ರಾಬ್ಲಮ್ ಅಂದರೆ ಮಿಡ್ಲ್ ಆರ್ಡರ್. ಎಲ್ಲ ಸಲ ಕೂಡ RCB ಬ್ಯಾಟಿಂಗ್ ಟಾಪ್ ಹೆವಿ ಅನಿಸ್ತಿತ್ತು. ವಿರಾಟ್ ಕೊಹ್ಲಿ, ABD, ಕ್ರಿಸ್ ಗೇಲ್ದ ಹಿಡಿದು ಇಲ್ಲಿಯವರೆಗೂ ಕೂಡ RCB ತಂಡ ಟಾಪ್ ಹೆವಿ ಅನಿಸ್ತಿತ್ತು. ಮಿಡ್ಲ್ ಆರ್ಡರ್ನಲ್ಲಿ ಸೂಕ್ತವಾದ ಫಿನಿಷರ್ಗಳಿರ್ತಿರಲಿಲ್ಲ. ದಿನೇಶ್ ಕಾರ್ತಿಕ್ RCB ತಂಡಕ್ಕೆ ರೀಸೆಂಟಾಗಿ ಒಳ್ಳೆ ಫಿನಿಷರ್ ಆಗಿ ಮೂಡ್ ಬಂದರೂ ಕೂಡ ಅವರ ಜೊತೆ ಫಿನಿಶಿಂಗ್ನಲ್ಲಿ ಯಾರನ್ನೂ ಸಾಥ್ ಕೊಡ್ತಿರಲಿಲ್ಲ. ಆದ್ದರಿಂದ ದಿನೇಶ್ ಕಾರ್ತಿಕ್ ಮೇಲೇ ಪ್ರೆಷರ್ ಜಾಸ್ತಿ ಇರ್ತಿತ್ತು. ಇನ್ನು ದಿನೇಶ್ ಕಾರ್ತಿಕ್ ಈ ಸಲ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಾರೆ. RCB ಮಿಡ್ಲ್ ಆರ್ಡರ್ನಲ್ಲಿ ಆಸ್ ಎ ಪ್ಲೇಯರ್ ದಿನೇಶ್ ಕಾರ್ತಿಕ್ ಕೂಡ ಮಿಸ್ ಆಗ್ತಾರೆ. ಇನ್ನು ನಂಬರ್ 4ನಲ್ಲಿ ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಆಗಿರೋ ರಜತ್ ಪಟಿದಾರ್ ಬರೋ ಚಾನ್ಸಸ್ ಇದೆ. ರಜತ್ ಹಿಂದಿನ ಸೀಸನ್ಗಳಲ್ಲಿ ನಂಬರ್ 3ನಲ್ಲಿ ಆಡಿದ್ರೂ ಕೂಡ ದೇವದತ್ ಪಡಿಕ್ಕಲ್ ಇರೋದ್ರಿಂದ ಇವರು ನಂಬರ್ 4ನಲ್ಲಿ ಬರೋ ಚಾನ್ಸಸ್ ಇದೆ. ರಜತ್ ಪಟಿದಾರ್ ಸ್ಪಿನ್ನರ್ಸ್ ಮತ್ತು ಫಾಸ್ಟ್ ಬೌಲರ್ಸ್ಗೆ ಇಬ್ರಿಗೂ ಕೂಡ ಈಸಿಯಾಗಿ ಆಡೋದ್ರಿಂದ ರಜತ್ ಪಟಿದಾರ್ಗೆ ನಂಬರ್ 4 ಸೂಟ್ ಆಗುತ್ತೆ. ಇನ್ನು ನಂಬರ್ 5 ಮತ್ತು ನಂಬರ್ 6ನಲ್ಲಿ ಜಾಕೋಬ್ ಬೆತ್ಲರ್, ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ಟಿಮ್ ಡೇವಿಡ್, ಈ 3 ಜನದಲ್ಲಿ ಯಾರಾದರೂ ಇಬ್ಬರು ಆಡ್ತಾರೆ. ಈ 3 ಜನ ಕೂಡ ಫಾಸ್ಟ್ ಬೌಲರ್ಸ್ಗೆ ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ರೀಸೆಂಟಾಗಿ ನಡೆದಿರೋ ಸೀರೀಸ್ನಲ್ಲಿ ಜಾಕೋಬ್ ಬೆತ್ಲರ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಸ್ಪಿನ್ನರ್ಸ್ಗೆ ಸ್ಟ್ರಗಲ್ ಮಾಡಿರೋದು ನೋಡಿದ್ದೇವೆ. ಇನ್ನು ಟಿಮ್ ಡೇವಿಡ್ ಕೂಡ ಈ ಹಿಂದಿನ ಸೀಸನ್ಗಳಲ್ಲಿ ಮುಂಬೈ ಇಂಡಿಯನ್ಸ್ಗೆ ಆಡುವಾಗ ಸ್ಪಿನ್ ವಿರುದ್ಧ ಸ್ಟ್ರಗಲ್ ಮಾಡಿರೋದನ್ನು ನೋಡಿದ್ದೇವೆ. ಆದ್ದರಿಂದ ಜಿತೇಶ್ ಶರ್ಮಾ ಸ್ಪಿನ್ಗೆ ಈಸಿಯಾಗಿ ಆಡೋದ್ರಿಂದ ಅವ್ರನ್ನ ಪ್ರಮೋಟ್ ಮಾಡ್ಬೋದು. ಜಿತೇಶ್ ಶರ್ಮಾನ ನಂಬರ್ 5ಗೆ ಪ್ರಮೋಟ್ ಮಾಡೋಕ್ಕೆ ಮತ್ತೊಂದು ಕಾರಣ ಅಂದರೆ ಅವರು ಫಾಸ್ಟ್ ಬೌಲರ್ಸ್ಗೆ ಸ್ಟ್ರಗಲ್ ಮಾಡಿದ್ದಾರೆ. ಈ ಹಿಂದಿನ ಸೀಸನ್ಗಳಲ್ಲಿ ಫಾಸ್ಟ್ ಬೌಲರ್ಸ್ಗಳ ಶಾರ್ಟ್ ಬಾಲ್ಗೆ ಸ್ಟ್ರಗಲ್ ಮಾಡಿರೋದನ್ನು ನೋಡಿದ್ದೇವೆ. ರೀಸೆಂಟಾಗಿ ನಡೆದ ವಿಜಯ್ ಹಜಾರೆ ಟ್ರೋಫಿಯಲ್ಲೂ ಕೂಡ ಜಿತೇಶ್ ಶರ್ಮಾ ಶಾರ್ಟ್ ಬಾಲ್ಗೆ ಸ್ಟ್ರಗಲ್ ಮಾಡಿದ್ರು. ಆದ್ದರಿಂದ ಇವರನ್ನು ಮಿಡ್ಲ್ ಓವರ್ಸ್ಗಳಲ್ಲಿ ಪ್ರಮೋಟ್ ಮಾಡಿ ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ಜಾಕೋಬ್ ಬೆತ್ಲರ್ನ ಡೆತ್ ಓವರ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. RCBಯ ಮಿಡ್ಲ್ ಆರ್ಡರ್ನಲ್ಲಿ ಈ ಸಲ ಪಾಸಿಟಿವ್ ಏನಂದರೆ ಪ್ರತಿ ವರ್ಷ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನ ಮಿಡ್ಲ್ ಆರ್ಡರ್ನಲ್ಲಿ ಆಡಿಸ್ತಿದ್ರು. ಆದರೆ ಈ ಸಲ ಪ್ರಾಪರ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ಗಳನ್ನೇ ಆ್ಯಕ್ಷನ್ನಲ್ಲಿ ಖರೀದಿ ಮಾಡಿದ್ದಾರೆ. RCB ತಂಡದ ಮಿಡ್ಲ್ ಆರ್ಡರ್ನಲ್ಲಿ ಬೇಕಾಗಿರೋ ಫೈರ್ ಪವರ್ ಏನೋ ಇದೆ, ಆದರೆ RCB ತಂಡ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಸ್ಪಿನ್ನರ್ಸ್ಗಳ ವಿರುದ್ಧ ನಮ್ಮ ಇಂಡಿಯನ್ ಪ್ಲೇಯರ್ಸ್ನ ಯೂಸ್ ಮಾಡಿ ಫಾಸ್ಟ್ ಬೌಲರ್ಸ್ಗಳ ವಿರುದ್ಧ ಫಾರಿನ್ ಪ್ಲೇಯರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಕೃನಾಲ್ ಪಾಂಡ್ಯ ನಂಬರ್ 8ನಲ್ಲಿ ಆಡಿದ್ರೂ ಕೂಡ ಅವರನ್ನು ಕೂಡ ಮಿಡ್ಲ್ ಆರ್ಡರ್ನಲ್ಲಿ ಫ್ಲೋಟರ್ ಆಗಿ ಯೂಸ್ ಮಾಡ್ಬೋದು. ಸ್ಪಿನ್ನರ್ಸ್ಗಳಿದ್ದಾಗ ಲೆಫ್ಟ್ ಹ್ಯಾಂಡರ್ನ ಪ್ರಮೋಟ್ ಮಾಡಿ ಸ್ಪಿನ್ನರ್ಸ್ಗಳನ್ನ ಕೌಂಟರ್ ಮಾಡ್ಬೋದು. ಇನ್ನು ಬೆಂಚ್ನಲ್ಲಿ ಮಿಡ್ಲ್ ಆರ್ಡರ್ಗೆ ಯಾರ್ಯಾರು ಬ್ಯಾಕಪ್ ಇದ್ದಾರೆ ಅಂತ ನೋಡೋದಾದರೆ ಸ್ವಸ್ತಿಕ್ ಶಿಕಾರ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಆದರೂ ಕೂಡ ಮಿಡ್ಲ್ ಆರ್ಡರ್ನಲ್ಲಿ ಆಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಫಾರಿನ್ ಬ್ಯಾಟ್ಸ್ಮನ್ ಬೇಕಾದರೆ ರೊಮಾರಿಯೋ ಶೆಫರ್ಡ್ನ ಯೂಸ್ ಮಾಡ್ಬೋದು. ರಸಲ್ ಥರ ಇವರು ಕೂಡ ಬಿಗ್ ಹಿಟ್ಸ್ಗೆ ಫೇಮಸ್ ಆಗಿದ್ದಾರೆ. ಇನ್ನು ನಮ್ಮ ಕನ್ನಡಿಗ ಮನೋಜ್ ಬಾಂಡ್ಗೆ ಕೂಡ ಮಿಡ್ಲ್ ಆರ್ಡರ್ನಲ್ಲಿ ಆಪ್ಷನ್ ಆಗಿದ್ದಾರೆ. ಆದರೆ ಮನೋಜ್ ಬಾಂಡ್ಗೆನ 2 ಸೀಸನ್ನಿಂದ ಯೂಸ್ ಮಾಡದೇ ಇರೋದ್ರಿಂದ ಈ ಸೀಸನ್ ಕೂಡ ಯೂಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ RCB ತಂಡದ ಮಿಡ್ಲ್ ಆರ್ಡರ್ ಬಗ್ಗೆ ನಿಮ್ಗೇನನ್ಸುತ್ತೆ? ಫೈರ್ ಪವರ್ ಇದೆಯೋ ಇಲ್ವೋ ಎಂದು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.